ಮಂಗಳೂರಿನ ಮನೆ ಮೇಲೆ ಗುಡ್ಡ ಕುಸಿದು ಮೂವರು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಂಟೆ ಪದವಿನಲ್ಲಿ ಮೂವರು ಮೃತರ ಅಂತ್ಯಕ್ರಿಯೆ ಅಂತ್ಯ ಆಗಿದೆ. ಈಗ ನಿನ್ನೆ ದೊಡ್ಡದಾದಂಥ ಒಂದು ಪ್ರಕರಣ ನಡೆದ್ಬಿಡುತ್ತೆ. ದೊಡ್ಡದಾದಂಥ ಒಂದು ಘಟನೆ, ಇಡೀ ಕರ್ನಾಟಕವೇ ಮಮ್ಮಲ ಮರುಗಿದಂಥ ಒಂದು ಹೃದಯ ವಿದ್ರಾವಕ ಘಟನೆ ಇದು. ಮೂವರ ಅಂತ್ಯಕ್ರಿಯೆ ಆಗಿದೆ. ಈಗ ಕುಸಿದು ಬಿದ್ದ ಮನೆಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಇಬ್ಬರು ಕಂದಮ್ಮಗಳನ್ನು ಮಣ್ಣು ಮಾಡಿದ್ದಾರೆ ಕುಟುಂಬಸ್ಥರು. ಮಣ್ಣಲ್ಲಿ ಮಣ್ಣಾದ ಆರ್ಯನ್ ಮತ್ತು ಆರುಷ್. ಬಹಳ ನೋವಿನ ಸಂಗತಿ. 3.5 ವರ್ಷದ ಮಗು ಒಂದು, 1.5 ವರ್ಷದ ಮಗು ಒಂದು. ಮೊಮ್ಮಕ್ಕಳ ನೆನಪಲ್ಲಿ ಅಜ್ಜ ಬಹಳ ಕೊರಗ್ತಾ ಇದ್ದಾರಂತೆ. ಜೊತೆಗೆ ಅವರ ಪತ್ನಿ ಅಂದರೆ ಅಜ್ಜಿಯೂ ಕೂಡ ಡೆತ್ ಆದರು. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಕುಟುಂಬಸ್ಥರು ಅಂದರೆ 6 ಜನ ಇದ್ದಂಥ ಕುಟುಂಬ ಅದು. ಅದರಲ್ಲಿ 3 ಜನ ಅಂದರೆ 2 ಮಕ್ಕಳು, ಒಂದು ಅಜ್ಜಿ ಆ ಒಂದು ಮಣ್ಣು ಕುಸಿತದ ಘಟನೆಯಲ್ಲಿ ಡೆತ್ ಆದರು. ನಿಜಕ್ಕೂ ಕೂಡ ಭಾಳ ನೋವಿನ ಸಂಗತಿ ಇದು. ಆ ಘಟನೆಗೆ ಇಡೀ ಕರುನಾಡೆ ಕಣ್ಣೀರು ಹಾಕಿದೆ. ಇಡೀ ಕರುನಾಡೆ ಕಣ್ಣೀರು ಹಾಕಿದೆ ಅಂತ ಒಂದು ಘಟನೆ. ನಿಜಕ್ಕೂ ಕೂಡ ಭಾಳ ನೋವಾಗುತ್ತೆ ಇಂಥದ್ದನ್ನೆಲ್ಲ ನೋಡಿದಾಗ. ಶೋಕ ಸಾಗರದಲ್ಲಿ ಗ್ರಾಮ ಮುಳುಗಿದೆ. ಕುಸಿದು ಬಿದ್ದ ಮನೆಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗಿದೆ. ಮನೆ ಮೇಲೆ ಗುಡ್ಡ ಕುಸಿದು ಬಿಟ್ಟಿತ್ತು. ಅದರ ಪರಿಣಾಮ ಮನೆಯ ಗೋಡೆ ಕುಸಿದಿದೆ. ಮನೆಯ ಗೋಡೆ ಮನೆಯಲ್ಲಿದ್ದಂಥ ಮಂದಿಯ ಮೇಲೆ ಬಿದ್ದಿರೋದು. ಇಂಥ ಘಟನೆ ಅಂತ ಅಂದರೆ ಆ ತಾಯಿ ಮಕ್ಕಳನ್ನು ಬದುಕಿಸೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟರು. ಆ ಇಬ್ಬರು ಮಕ್ಕಳನ್ನು ತಮ್ಮ ಕೆಳಗೆ ಹಾಕ್ಕೊಂಡು ಬಹಳಷ್ಟು ಪ್ರಯತ್ನ ಪಟ್ಟರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ ರಾವ್. ಅಂತ್ಯ ಸಂಸ್ಕಾರ ನಡೀತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಈಗಾಗಲೇ ಮಂಗಳೂರಿನ ಮೊಂಟೆ ಪದವಿ ಕೋಡಿ ಎಂಬಲ್ಲಿ ಗುಡ್ಡ ಕುಸಿದ ಪರಿಣಾಮವಾಗಿ 2 ಪುಟ್ಟ ಕಂದಮ್ಮಗಳು ಮತ್ತು ಇನ್ನೊಬ್ಬರು ಅಜ್ಜಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಎಲ್ಲ ಅವರ ರೆಸ್ಕ್ಯೂ ಕಾರ್ಯಾಚರಣೆ ಮುಗ್ದಿರುವಂತದ್ದು. ಬಳಿಕ ಇವತ್ತು ಆ ಆಸ್ಪತ್ರೆಯಲ್ಲಿ ಅವರೆಲ್ಲ ಮರಣೋತ್ತರ ಪರೀಕ್ಷೆ ಮಾಡಿದ ಬಳಿಕ ಇವತ್ತು ಅಲ್ಲಿ ಮೊಂಟೆ ಪದವಿನಲ್ಲಿ ಅಂತ್ಯ ಸಂಸ್ಕಾರ ನಡೆದಿರುವಂತದ್ದು. ಅಂದ್ರೆ ನಿನ್ನೆ ಘಟನೆ ನಡೆದಂತಹ ಸ್ಥಳದ ಮುಂಭಾಗದಲ್ಲಿ, ಅಂದ್ರೆ ಸ್ವಲ್ಪ ಈ ಕಡೆ ಒಂದು 50 ಮೀಟರ್ ಮುಂಭಾಗದಲ್ಲಿ ಅವರ ಅಂತ್ಯ ಸಂಸ್ಕಾರ ಕ್ರಿಯೆ ನಡೆದಿರುವಂತದ್ದು. ಅಂದ್ರೆ ಇಬ್ರು ಏನು ಮಕ್ಕಳಿದ್ರು, ಆ ಮಕ್ಕಳನ್ನು ದಫನ್ ಕೂಡ ಮಾಡಲಾಯಿತು. ಅಂದ್ರೆ ಇಬ್ರು ಮಕ್ಕಳನ್ನು ಒಟ್ಟಿಗೆ ದಫನ್ ಮಾಡಲಾಗಿತ್ತು. ಜೊತೆಗೆ ಆ ಅಜ್ಜಿಯನ್ನು ಕೂಡ ಅಲ್ಲಿ ಪಕ್ಕದಲ್ಲೇ ಕೂಡ ಪ್ರೇಮ ಅಂತ ಹೇಳುವಂತ 60 ವರ್ಷದ ಅಜ್ಜಿಯನ್ನು ಕೂಡ, ಅವರನ್ನು ಕೂಡ ಅಂತ್ಯ ಸಂಸ್ಕಾರ ಕೂಡ ನಡೆಸಲಾಗಿರುವಂತದ್ದು. ಜೊತೆಗೆ ಅಲ್ಲಿ ಸಾಕಷ್ಟು ಸ್ಥಳೀಯರು ಮತ್ತು ಅವರ ಸಂಬಂಧಿಕರು ಕೂಡ ಸೇರಿದ್ರು. ಅವರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಜೊತೆಗೆ ಅಂದ್ರೆ ಸಣ್ಣ ಮಗು ಕಳೆದುಕೊಂಡು, ಅಂದ್ರೆ ಒಂದು ಮಗು ಆದ್ರೂ ಬದುಕಿರ್ಬೋದು ಅಂತ ಹೇಳುವಂತ ದೃಷ್ಟಿಯಿಂದ ನಿನ್ನೆ ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡವರು ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡಿರುವಂತದ್ದು. ಆದ್ರೂ ಕೂಡ ಆ ಮಗುವನ್ನು ಉಳಿಸಿಕೊಳ್ಳಿಕ್ಕಾಗ್ಲಿಲ್ಲ. ಇವತ್ತು ಇಬ್ರು ಮಕ್ಕಳು ಮತ್ತು ಆ ಅಜ್ಜಿಯ ಅಂತ್ಯ ಸಂಸ್ಕಾರ ನಡೆದಿರುವಂತದ್ದು. ಒಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ರು. ಜೊತೆಗೆ ಅಲ್ಲಿ ಕಣ್ಣೀರನ್ನು ಕೂಡ ಹಾಕಿರುವಂತದ್ದು. ಸಂಬಂಧಿಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಯಾವುದೇ ಜಾತಿ ಮತ ಭೇದವಿಲ್ಲದೆ ಅಂತ್ಯ ಸಂಸ್ಕಾರ ಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದದ್ದು. ಜೊತೆಗೆ ಅಲ್ಲಿ ಕಣ್ಣೀರು ಕೂಡ ಹರಿದಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ಕರಾವಳಿ ಭಾಗದಲ್ಲಿ ಇಂಥ ಘಟನೆಗಳು ನಡೀತಿದೆ. ಜೊತೆಗೆ ಈ ಬಗ್ಗೆ ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಳ್ಬೇಕು. ಇದರಿಂದಾಗಿ ಇಂತಹ ಅನಾಹುತಗಳನ್ನು ತಪ್ಪಿಸಬಹುದು ಅಂತ ಹೇಳುವಂತದ್ದು ಕೂಡ ಸಾರ್ವಜನಿಕರ ಮನವಾಗಿರುವಂತದ್ದು. ಆದ್ರೆ ಜಿಲ್ಲಾಡಳಿತ ಈ ಬಗ್ಗೆ ಇನ್ನೂ ಗಮನ ಹರಿಸಬೇಕು. ಜೊತೆಗೆ ಈ ದಾರುಣ ಸಾವು ಏನಿದೆ ಇದಕ್ಕೆ ಅಂತ್ಯ ಹಾಡಬೇಕು ಕರಾವಳಿ. ಯಾಕಂದ್ರೆ ಅನೇಕ ಗುಡ್ಡಗಾಡು ಪ್ರದೇಶ ಈ ಭಾಗದಲ್ಲಿದೆ. ಇದನ್ನು ಅಲ್ಲಿ ಯಾರಿದ್ದಾರೆ ಮಳೆಗಾಲದಲ್ಲಿ ಆದ್ರೂ ಅವರನ್ನು ಅವಾಯ್ಡ್ ಮಾಡಬೇಕೆಂಬ ಕೆಲಸ ಕಾರ್ಯಗಳು ಜಿಲ್ಲಾಡಳಿತ ಮಾಡಬೇಕು ಅಂತ ಹೇಳುವಂತ ಆಕ್ರೋಶ ಕೂಡ, ಜೊತೆಗೆ ಮನವಿ ಕೂಡ ಸ್ಥಳದಲ್ಲಿ ವ್ಯಕ್ತವಾಗುವಂತದ್ದು. ರಾಮ್, ಓಕೆ ಆದಿತ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.